ಒಂದ ಎರಡ ಐದ ಹತ್ತ ಸತತ 18 ವರ್ಷದಿಂದ ಕಾಯ್ತಾ ಇದ್ವಿ ಈ ಸಲ ಕಪ್ ನಮ್ದೆ ಅಂತ. ಫೈನಲಿ ನಿನ್ನೆ ದಿನ ನಮ್ಮೆಲ್ಲರ ಕನಸು ಕೂಡ ನನಸಾಗಿರುವಂತದ್ದು. ಈ ಸಲ ಕಪ್ ನಮ್ದು ಅಂತ ಹೇಳ್ಕೊಳ್ತಾ ಇದ್ವಿ ನಿನ್ನೆ 11:15 ಯಾಕೆಂದ್ರೆ ಆ ರೀತಿಯಾಗಿ RCB ತಂಡ ಗೆದ್ದು ಬೀಗಿದೆ. ನಮ್ಮೆಲ್ಲರ ಕನಸನ್ನ ಈಡೇರಿಸಿರುವಂತದ್ದು ಸತತ ಹೋರಾಟ, ಸಂಘಟಿತ ಹೋರಾಟ, ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿಯೊಬ್ಬ ಆಟಗಾರ ಕೂಡ ಈ ಒಂದು ಗೆಲುವಿನಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದು. ಇಡೀ ಸೀಸನ್ ಕಂಪ್ಲೀಟ್ ಆಗಿ ಎಲ್ಲ ಪ್ಲೇಯರ್ಸ್ಗಳು ಕೂಡ ಅತ್ಯದ್ಭುತವಾಗಿ ಆಡಿದ್ದು. ಅದರ ಪ್ರತಿಫಲ ಇವತ್ತು RCB ಚಾಂಪಿಯನ್ ಆಗಿದೆ. ಪಂಜಾಬ್ ವಿರುದ್ಧ RCBಗೆ ರೋಚಕ ಗೆಲುವು ಸಿಕ್ಕಿದೆ. ಇಂದು ಬೆಂಗಳೂರಲ್ಲಿ RCB ವಿಕ್ಟರಿ ಪರೇಡ್ ಇದೆ. ಮಧ್ಯಾಹ್ನ 1ಕ್ಕೆ ವಿಶೇಷ ವಿಮಾನದಲ್ಲಿ RCB ಟೀಮ್ ಆಗಮಿಸ್ತಾ ಇದೆ. HL ಏರ್ಪೋರ್ಟ್ಗೆ ಆಗಮಿಸಲಿರುವಂತದ್ದು ತಂಡ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕೆಲಕಾಲ ವಿಶ್ರಾಂತಿಯನ್ನು ಮಾಡ್ತಾರೆ. ಮಧ್ಯಾಹ್ನ 3ಕ್ಕೆ ವಿಧಾನಸೌಧದಲ್ಲಿ ಸರ್ಕಾರದಿಂದ ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ. ಅದಾದ ಬಳಿಕ ಒಂದು ಅರ್ಧ ಗಂಟೆ ಅಭಿನಂದನೆ ಸಲ್ಲಿಸಿದ ಬಳಿಕ ಮಧ್ಯಾಹ್ನ 3:30ಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ವಿಕ್ಟರಿ ಪರೇಡ್ ನಡೆಯಲಿರುವಂತದ್ದು. ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಪೊಲೀಸರಿಂದ ಬಿಗಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿರುವಂತದ್ದು. ಬೇಕೇ ಬೇಕು, ಯಾಕೆಂದ್ರೆ ಅಭಿಮಾನಿಗಳಂತೂ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಯಾವಾಗ ಬರ್ತಾರೆ, ಯಾವಾಗ ನೋಡ್ತೀವಿ, ಯಾವಾಗ ಇನ್ನಷ್ಟು ಆ ಸಂಭ್ರಮ ಮುಗಿಲು ಮುಟ್ಟುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ತಾ ಇದ್ದಾರೆ. ನಮ್ಮ ಪ್ಲೇಯರ್ಸ್ ನಮಗೆ ಹೆಮ್ಮೆ, ಯಾಕೆಂದ್ರೆ ಇಷ್ಟು ದಿನದ ಕನಸನ್ನ ಈಡೇರಿಸಿದಂಥವರು ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅವರಿಗೆ ಇನ್ನಷ್ಟು ಜೋಶನ್ನ ತುಂಬಲಿಕ್ಕೆ, ಯಾಕೆಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಯಾವ್ದಾದ್ರು ಒಂದು ಫ್ರಾಂಚೈಸಿ, ಅದರಲ್ಲೂ ಸ್ಪೆಷಲಿ ಕ್ರಿಕೆಟ್ ಫ್ರಾಂಚೈಸಿಗೆ ದೊಡ್ಡ ಅಭಿಮಾನಿ ಬಳಗ ಏನಾದ್ರೂ ಇದ್ದಿದ್ದೇ ಆದ್ರೆ ಇಟ್ಸ್ ನನ್ ಅದರ್ ದನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮಾತ್ರ. ಅತಿ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆದ್ರೆ ಆ ಅಭಿಮಾನಿಗಳ ಕೂಗನ್ನ ಪೂರೈಸುವಂತ ನಿಟ್ಟಿನಲ್ಲಿ, ಆ ಕನಸನ್ನ ಸಾಕಾರಗೊಳಿಸುವಂತ ನಿಟ್ಟಿನಲ್ಲಿ ಸತತ ಪ್ರಯತ್ನಗಳನ್ನ ಮಾಡ್ಕೊಂಡು ಬರಲಾಗ್ತಾ ಇತ್ತು. ಆದ್ರೆ ಲಕ್ ಕೈ ಹಿಡಿದಿರಲಿಲ್ಲ. ಆದ್ರೆ 18ನೇ ಸೀಸನ್ ಇದೆಯಲ್ಲ, ಆ 18ನೇ ಸೀಸನ್ ಮೋಸ್ಟ್ ಪ್ರಾಬಬ್ಲಿ ದೇವ್ರು ಕಾಯ್ತಾ ಇದ್ದ ಅನ್ಸುತ್ತೆ. ಜರ್ಸಿ ನಂಬರ್ 18ಕ್ಕೆ ಒಂದು ದೊಡ್ಡ ಗಿಫ್ಟ್ ಅನ್ನ ಕೊಡಬೇಕು ಅಂತ. ಜರ್ಸಿ ನಂಬರ್ 18 ಯಾರ್ದು? ವಿರಾಟ್ ಕೊಹ್ಲಿದು. ವಿರಾಟ್ ಕೊಹ್ಲಿಗೆ ಒಂದು ದೊಡ್ಡ ಗಿಫ್ಟ್ ಅನ್ನ ಕೊಡಬೇಕು ಅನ್ನುವಂತ ಒಂದು ಆಸೆ ಇತ್ತಲ್ಲ, ಅದನ್ನ 18 ವರ್ಷದವರೆಗೂ ಕಾಯ್ದಿರಿಸಿದ್ದಿತ್ತಲ್ಲ. ಇದು ಒನ್ ಆಫ್ ದಿ ಗ್ರೇಟೆಸ್ಟ್ ಸೀಸನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ RCB ಪಾಲಿಗೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು RCB ಪ್ಲೇಯರ್ಸ್ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಇರುತ್ತೆ, ವಿಧಾನಸೌಧದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಳಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡ ತಿಮ್ಮೇಗೌಡ್ರೆ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮ ಇದೆಯಲ್ಲ, ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗಿದೆ? ಪೃಥ್ವಿರಾಜ್, ಭಾಳ ಮುಖ್ಯವಾಗಿ 18 ವರ್ಷಗಳ ಬಳಿಕ IPL ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಏನು RCB ತಂಡ ರೋಚಕ ಗೆಲುವನ್ನು ಸಾಧಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ಸರ್ಕಾರದಿಂದ ಆ ಒಂದು RCB ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಚಿಂತನೆಯನ್ನು ನಡೆದಿದೆ. ಸೊ ಹೀಗಾಗಿ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆಯಿಂದ ನಿನ್ನೆ ವಿಧಾನಸೌಧದ ACPಗೆ ಒಂದು ಪರ್ಮಿಷನ್, ಅನುಮತಿಗೆ ಒಂದು ಪತ್ರವನ್ನು ಕೂಡ ಬರೆಯಲಾಗಿತ್ತು. ಆದರೆ ಭದ್ರತಾ ದೃಷ್ಟಿಯಿಂದ ಪೊಲೀಸ್ನವರು ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಅನುಮತಿಯನ್ನು ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ RCB ತಂಡ ಗೆಲುವನ್ನು ಸಾಧಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ 18 ವರ್ಷಗಳ ಬಳಿಕ ಈ ಒಂದು ಗೆಲುವನ್ನು ಸಾಧಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಕನ್ನಡಿಗರು, ಇಡೀ ಕರ್ನಾಟಕವೇ ಒಂದು ರೀತಿ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. ಈ ಸಂದರ್ಭದಲ್ಲಿ RCB ತಂಡ ಕರ್ನಾಟಕಕ್ಕೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಸಹಸ್ರಾರು ಮಂದಿ ಸೇರುವಂಥ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಭದ್ರತಾ ದೃಷ್ಟಿಯಿಂದ ಇವತ್ತು ಅನುಮತಿಯನ್ನು ಕೊಡೋದಕ್ಕೆ ವಿಳಂಬವನ್ನು ಮಾಡ್ತಾ ಇದ್ದಾರೆ. ಆದರೆ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಬೆಂಗಳೂರು ಉಸ್ತುವಾರಿ ಸಚಿವ DCM DK ಶಿವಕುಮಾರ್ ಅವರು ಅಭಿನಂದನೆಯನ್ನು ಸಲ್ಲಿಸಬೇಕು, ಒಂದು ಪ್ರೋಗ್ರಾಮನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉತ್ಸಾಹದಲ್ಲಿದ್ದಾರೆ. ಆದರೆ ಪೊಲೀಸ್ನವರು ಮಾತ್ರ ಅನುಮತಿಯನ್ನು ನಿರಾಕರಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಮಧ್ಯಾಹ್ನ 1 ಗಂಟೆಗೆ HL ಏರ್ಪೋರ್ಟ್ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ವಿಶ್ರಾಂತಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿಂದ ಒಂದು ವೇಳೆ ವಿಧಾನಸೌಧದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಾಡು ಮಾಡೋದಕ್ಕೆ ಪೊಲೀಸರು ಅನುಮತಿಯನ್ನು ನಿರಾಕರಣೆ ಮಾಡಿದ್ದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಕೂಡ ಅಲ್ಲಿಂದಲೇ ಒಂದು ವಿಕ್ಟರಿ ಪರೇಡನ್ನು ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ವಿಧಾನಸೌಧದಲ್ಲಿ ಅಭಿನಂದನಾ ಸಮಾರಂಭಕ್ಕೆ ಏನು ವಿಧಾನಸೌಧದ ಭದ್ರತಾ ಪೊಲೀಸ್ ಅಧಿಕಾರಿಗಳು ಅನುಮತಿಯನ್ನು ಕೊಡೋದಕ್ಕೆ ವಿಳಂಬವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ ತಿಮ್ಮೇಗೌಡ್ರೆ, ನೆಕ್ಸ್ಟ್ ಮಂಜು, ಈ ಕಪ್ಪನ್ನ ಗೆಲ್ಲದೇ ಇರುವಂತ ಸಂದರ್ಭದಲ್ಲಿ 17 ವರ್ಷಗಳಿಂದ ಸೋತಿದ್ದರೂ ಗೆದ್ದಂತ ರೀತಿಯಲ್ಲೇ ಸಂಭ್ರಮ ಮಾಡ್ತಾ ಇದ್ದಂಥವ್ರು ನಾವು. ಅಂಥದ್ರಲ್ಲಿ
ಈಗ ಗೆದ್ದು ಬಿಟ್ಟಿದ್ದೀವಿ, 18 ವರ್ಷಗಳ ಕನಸು ಈಡೇರ್ಬಿಟ್ಟಿದೆ. ಅಂಥದ್ರಲ್ಲಿ ಈಗ ಬರ್ತಾ ಇರುವಂಥ ಪ್ಲೇಯರ್ಸನ್ನ ಮತ್ತಷ್ಟು ಎತ್ಕೊಂಡು ಕುಣಿಯುವಂಥ ಕಾರಣಕ್ಕೋಸ್ಕರ ಹುಚ್ಚೆದ್ದು ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ದೊಡ್ಡ ಸಂಖ್ಯೆಯಲ್ಲಿ ಭದ್ರತೆ ಬೇಕಾಗುತ್ತೆ, ಅದಕ್ಕೆ ಸಿದ್ಧತೆ ಹೇಗಿದೆ? ಖಂಡಿತವಾಗ್ಲೂ ಪೃಥ್ವಿ, 18 ವರ್ಷಗಳ ಆದ ನಂತರ ಈ RCBಗೆ ಈಗ ಕಪ್ ಬಂದಿರತಕ್ಕಂಥದ್ದು. ಸದ್ಯಕ್ಕೆ HL ವಿಮಾನ ನಿಲ್ದಾಣದಿಂದ ನೇರವಾಗಿ ವಿಧಾನಸೌಧಕ್ಕೆ ಬರುವಂಥ ತಂಡಕ್ಕೆ ಬಿಗಿ ಭದ್ರತೆಯನ್ನು ಪೊಲೀಸರು ಏರ್ಪಾಡನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ವಿಧಾನಸೌಧದಿಂದ ಈಗಾಗಲೇ ಸ್ಟೇಡಿಯಂ ಬಳಿ ಸಾಕಷ್ಟು ಒಂದು ಭದ್ರತೆಯನ್ನು ನಿಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಸ್ಟೇಡಿಯಂನ ಒಳಗಡೆ ಯಾವ ರೀತಿ RCB ಅನ್ಬಾಕ್ಸ್ ಇವೆಂಟ್ ನಡೀತು ಆ ರೀತಿಯಲ್ಲಿ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ 38,000 ಆಸನಗಳ ಉಳ್ಳ ಸ್ಟೇಡಿಯಂ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಈಗೆಲ್ಲರಿಗೂ ಕೂಡ ಫ್ರೀ ಎಂಟ್ರಿ ಅನ್ನೋದು ಕೂಡ ಮೀಟಿಂಗಲ್ಲಿ ನಡೀತಾ ಇರ್ತಕ್ಕಂಥ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಅಧಿಕಾರಿಗಳು. ಜೊತೆಗೆ ಇನ್ನು ಸೆಕ್ಯೂರಿಟಿ ಬಂದೋಬಸ್ತ್ ಬರೋದಾದರೆ DCP ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ವಿಧಾನಸೌಧ CTO ಜಂಕ್ಷನ್ ಹಾಗೂ ಕಬ್ಬನ್ ಪಾರ್ಕ್ ರಸ್ತೆಗೆ ಆ ತಂಡ ಬರೋಕ್ಕೆ ಆರಂಭಿಸಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ನಮ್ಮ ಹಿರಿಯ ತಂಡ ಅಂದರೆ ಪೊಲೀಸ್ ಕಮಿಷನರ್ ಆಗಿರ್ಬೋದು ಅಥವಾ ಟ್ರಾಫಿಕ್ನ ಸಂಚಾರಿ ಕಮಿಷನರ್ ಆದಂಥ ಅನುಚೇತ್ ಆಗಿರೋದು ಇಬ್ಬರು ಕೂಡ ಒಂದು ಮೀಟಿಂಗನ್ನು ಮಾಡಿ ಯಾವ್ಯಾವ ಜಂಕ್ಷನಲ್ಲಿ ಯಾವ್ಯಾವ ರೀತಿ ಭದ್ರತೆಯನ್ನು ಮಾಡಬೇಕು, ಜೊತೆಗೆ ಪರ್ಮಿಷನ್ ಎಷ್ಟು ಜನಕ್ಕೆ ಅಂದರೆ ಯಾವ್ಯಾವ ರೀತಿಯಲ್ಲಿ ಪರ್ಮಿಷನನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದು ರೂಟ್ ಮ್ಯಾಪನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಅನುಚೇತ್ ಅವರು ಕೂಡ ಈ ಒಂದು ಏನೊಂದು ಸಂಚಾರದ ಬಗ್ಗೆ ಕೂಡ ಈಗಾಗಲೇ ಕಿರಿಯ ಅಧಿಕಾರಿಗಳ ಜೊತೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಇನ್ನು ಬಿಗಿ ಭದ್ರತೆಗೆ ಬರೋದಾದರೆ ನಗರ ಪೊಲೀಸ್ ಆಯುಕ್ತರು ದಯಾನಂದ್ ಅವರು ಕೂಡ ಕೆಲವು ಮೀಟಿಂಗನ್ನು ಮಾಡಿ ಎಷ್ಟು ಗಂಟೆಗೆ ಬರ್ತಾರೆ, ವಿಧಾನಸೌಧದಿಂದ ಯಾವ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡಬೇಕು, ಎಷ್ಟು ಜನ DCPಯನ್ನು ನಿಯೋಜನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಕೂಡ 9:30 10 ಗಂಟೆ ಆದ ನಂತರ ಒಂದು ಮೀಟಿಂಗನ್ನು ಸಭೆಯನ್ನು ಕೂಡ ಕರೆದು ಒಂದು ಡಿಸೈಡ್ ಮಾಡಲಾಗ್ತಾ ಇರ್ತಕ್ಕಂಥ ಸದ್ಯಕ್ಕೆ ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ತಿಮ್ಮೇಗೌಡ್ರೆ ನಿಮಗೂ ಕೂಡ ಧನ್ಯವಾದ. ಇಲ್ಲಿ ನೋಡ್ತಾ ಇದ್ವಲ್ಲ, RCB ಅಂದ್ರೆ ನಮಗೊಂದು ಎಮೋಷನ್, ನಮ್ಮ ಭಾವನೆಯನ್ನೆಲ್ಲವನ್ನೂ ಕೂಡ ಮಡುಗಟ್ಟಿಸಿತ್ತು. ಅದು ಯಾವಾಗ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಗಳನ್ನ ಪ್ರತಿ ವರ್ಷನೂ ಕೂಡ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇತ್ತು. ಫ್ಯಾನ್ಸ್ ಕ್ರೇಜ್ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು. ನಾಟ್ ಓನ್ಲಿ ಕರ್ನಾಟಕ, RCBಗೆ ಇದ್ದಿದ್ದಂಥ ಫ್ಯಾನ್ಸ್ ಆಲ್ಮೋಸ್ಟ್ ದೇಶದಾದ್ಯಂತ ಒಂದು ದೊಡ್ಡ ಸಂಖ್ಯೆಯಲ್ಲಿ ಫ್ಯಾನ್ಸ್ ಇದ್ರು ಅನ್ನುವಂಥದ್ದು ನಿನ್ನೆಯ ಸೆಲೆಬ್ರೇಷನ್ ನೋಡುವಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. RCB ಗೆಲ್ತು, ವಿರಾಟ್ ಕೊಹ್ಲಿ ಫೈನಲಿ ಗೆದ್ರಲ್ಲ ಅಂತ. ಯಾಕೆಂದ್ರೆ ಅದೊಂದು ಕಪ್ ಬಾಕಿ ಇತ್ತು ವಿರಾಟ್ ಕೊಹ್ಲಿ ಅವರಿಗೆ. ಅದನ್ನ